ಫ್ರೆಂಡ್ಸ್, ನಾನಿವತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬಟರ್ಫ್ಲೈಸ್ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಒಂದು ಪುಟ್ಟು ಸರ್ಕಲ್ ಹಾಕೊಳ್ಳಿ. ಇಲ್ಲಿ ಐಸು ಮತ್ತು ಮೌತ್ ಬರ್ಕೊಳ್ಳಿ. ನೆಕ್ಸ್ಟು ಆ್ಯಂಟನಾ ಬರ್ಕೊಳ್ಳಿ ಬಟರ್ಫ್ಲೈಗೆ. ನೆಕ್ಸ್ಟ್ ಇಲ್ಲಿ ಕೋನ್ ಟೈಪ್ ಬಾಡಿ ಬರ್ಕೊಳ್ಳೋಣ. ಇದಕ್ಕೆ ಪಾರ್ಟಿಷನ್ಸ್ ಕೊಡೋಣ. ನೆಕ್ಸ್ಟು ಇಲ್ಲಿ ಸರ್ಕಲ್ ಥರ ಹಾಕಿ. ಓಕೆ, ಇದರೊಳಗೆ ಇನ್ನೊಂದು ಸರ್ಕಲ್ಲು. ನೆಕ್ಸ್ಟ್ ಈ ಥರ ಕೆಳಗಡೆಗೆ. ಈಗ ಫೆದರ್ಸ್ ಆಯಿತು. ಇನ್ನೊಂದು ಥರ ಬಟರ್ಫ್ಲೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವತ್ತು. ಫಸ್ಟು ಬಾಡಿ ಬರ್ಕೊಳ್ಳೋಣ. ಪಾರ್ಟಿಷನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಮಾಡ್ಕೊಳ್ಳೋಣ. ಫ್ರೀ ಹ್ಯಾಂಡಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಕೈ ಸ್ವಲ್ಪ ಫ್ರೀಯಾಗಿ ಬಿಟ್ಕೊಂಡು ಈ ಥರ ನೀಟಾಗಿ ಡ್ರಾ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಟ್ಸ್ ಬರೆಯೋ ಥರ ಚಿಕ್ಕದಾಗಿ ಈ ಥರ ಹಿಂಗೆ ಬರ್ಕೊಂಡು ಹೋದ್ರೆ ಆಗಲ್ಲ. ಡ್ರಾ ಮಾಡಬೇಕಾದ್ರೆ ಕೈ ನೀಟಾಗಿ ಫ್ರೀಯಾಗಿ ಈ ಥರ ಆಡಿಸ್ಕೊಂಡು ಬರೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಡ್ರಾಯಿಂಗು. ನೆಕ್ಸ್ಟು ಇನ್ನೊಂದು ಟೈಪ್ ಆಫ್ ಬಟರ್ಫ್ಲೈ ತೋರಿಸ್ತಿದ್ದೀನಿ ನೋಡಿ. ಈ ಥರ ಹೀಗೆ ಮಾಡ್ಕೊಳ್ಳೋಣ. ಇದಕ್ಕೆ ಶೇಡಿಂಗ್ ಥರ, ಇದಕ್ಕೊಂದು ಆ್ಯಂಟೆನಾ ಈ ಥರ. ನೆಕ್ಸ್ಟು ಇದಕ್ಕೆ ಹೀಗೆ ಮಾಡ್ಕೊಳ್ಳೋಣ. ಇದು ಬಾಡಿ ಈ ಥರ ಬರ್ಕೊಳ್ಳೋಣ. ಓಕೆನಾ? ಬಟರ್ಫ್ಲೈಗೆ ಈ ಥರ ಶೇಪ್ ಕೊಡಿ. ನೆಕ್ಸ್ಟ್ ಇನ್ನೊಂದು ಥರ ಬಟರ್ಫ್ಲೈ ಬರಿತಾ ಇದ್ದೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಒಂದು ಸರ್ಕಲ್ ಹಾಕ್ಕೊಳ್ಳಿ ಪುಟಾಣಿದು. ಐಸು, ಮೌತು, ಆ್ಯಂಟನಾ ಮತ್ತು ಫೆದರ್ಸ್. ಇದಕ್ಕೆ ಬಾಡಿ ಈ ಥರ ಸುಮ್ಮನೆ ಈ ಥರ ಸೈಡಿಗೆ ಬರ್ಕೊಳ್ಳೋಣ. ಚೆನ್ನಾಗಿ ಕಾಣಿಸುತ್ತೆ ಒಂಥರ ಅಲ್ವಾ? ಎಲ್ಲ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟ್ ಟೈಪ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವಾಗ ಇದು ಒಳಗಡೆ ಈ ಥರ ಡ್ಯೂ ಡ್ರಾಪ್ಸ್ ಥರ ನಾವು ಡಿಸೈನ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದು ನೋಡಿ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ ಅಲ್ವಾ? ಓಕೆ, ನಾನಿವಾಗ ಒಂದು ಬಟರ್ಫ್ಲೈ ಮಾತ್ರ, ಈ ಬಟರ್ಫ್ಲೈ ಮಾತ್ರ ಕಲರ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ನಾವು ಯಾವ ಕಲರ್ ಹಾಕೋಣ ಅಂದರೆ ಸ್ವಲ್ಪ ರಾಮ ಗ್ರೀನ್ ಟೈಪ್ ಕಲರ್ ಹಾಕೋಣ ಇದು ಬಾಡಿಗೆ. ಓಕೆ, ಈ ಬಾಡಿಗೆ ಈ ಥರ ರಾಮ ಗ್ರೀನ್ ಟೈಪ್ ಕಲರ್ ಹಾಕ್ಕೊಂಡು ನೆಕ್ಸ್ಟು ಈ ಫೆದರ್ಸ್ಗೆ ನಾವು ಸ್ವಲ್ಪ ಯೆಲ್ಲೋ ಆ್ಯಂಡ್ ಆರೆಂಜ್ ಹಾಕೊಳ್ಳೋಣ. ಓಕೆನಾ? ಫಸ್ಟ್ ಇದಕ್ಕೆ ಯೆಲ್ಲೋ ಹಾಕೊಂಬಿಡಿ. ಓಕೆ, ಯೆಲ್ಲೋ ಹಾಕ್ಕೊಂಡು ಇದು ಒಳಗಡೆ ಇರೋ ಬಟರ್ಫ್ಲೈ ಇದಕ್ಕೆ ಯೆಲ್ಲೋ ಕಲರ್ ಹಾಕ್ಕೊಳ್ಳಿ. ನೆಕ್ಸ್ಟು ಔಟರ್ ಪಾರ್ಟಿಷನ್ಗೆ ಆರೆಂಜ್ ಕಲರ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್, ಯೆಲ್ಲೋ ಆ್ಯಂಡ್ ಆರೆಂಜು. ಓಕೆನಾ? ಈ ಥರ ನೀಟಾಗಿ ಮಾಡ್ಕೋಬೇಕು. ಬ್ರಷ್ ಪೆನ್ಸಿಂದನೇ ನಾನು ಮಾಡ್ತಾ ಇರೋದು. ಕಲರ್ಸು ನೀಟಾಗಿ ಫ್ಲೋ ಆಗುತ್ತೆ, ಅದಕ್ಕೋಸ್ಕರನೇ ಮಾಡ್ತಿರೋದು. ಚಿಕ್ಕ ಮಕ್ಕಳಾದರೆ ಕ್ರಯಾನ್ಸಲ್ಲಿ ಕಲರ್ ಪೆನ್ಸಿಲಲ್ಲಿ ಮಾಡ್ಕೊಳ್ಳಿ, ದೊಡ್ಡವರಾದರೆ ಬ್ರಷ್ ಪೆನ್ಸಿಂದ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ನಾನಿವಾಗ ಬ್ಲ್ಯಾಕ್ ಕಲರ್ ತೊಗೊಳ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಬ್ರಷ್ ಪೆನ್ ತೊಗೊಂಡು ನೀಟಾಗಿ ಈ ಥರ ಸರ್ಕಲ್ ಮಾಡಿದ ಹೆಡ್ನ ಮತ್ತು ಐಸು ಮೌತು ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಆ್ಯಂಟೆನೂ ಬ್ಲ್ಯಾಕ್ ಕಲರಲ್ಲೇ ಮಾಡ್ಕೋತಾ ಇದ್ದೀನಿ. ಓಕೆನಾ? ನೆಕ್ಸ್ಟು ನಾನು ಔಟ್ಲೈನ್ ಪೆನ್ ತೊಗೊಂಡಿದ್ದೀನಿ. ಈ ಔಟ್ಲೈನ್ ಪೆನ್ನಲ್ಲಿ ನೀವು ನೀಟಾಗಿ ಈ ಥರ ಡ್ರಾ ಮಾಡ್ಕೊಳ್ಳಿ ಔಟ್ಲೈನು. ಓಕೆ,
ಸೊ ಪೂರ್ತಿ ಫಿನಿಷ್ ಆಗಿರೋ ಥರ ಕಾಣಿಸುತ್ತೆ. ನೀವು ಔಟ್ಲೈನ್ ಡ್ರಾ ಮಾಡಿಲ್ಲ ಅಂದರೆ ಅರ್ಧಂಬರ್ಧ ಕಲರ್ ಮಾಡಿದ ಥರ ಕಾಣಿಸುತ್ತೆ, ಫಿನಿಶಿಂಗ್ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರನೇ ನೀವು ಔಟ್ಲೈನ್ ಪೆನ್ನಿಂದ ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್. ನನ್ನ ಚಾನಲ್ ನಿಮ್ಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.